ಇದು ಆನೆಬಾಗ್ಲಿಂದ ಎಂಟ್ರಿ ಕೊಡ್ತಾ ಇದ್ದೀನಿ ಚಿತ್ರದುರ್ಗ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೇನೆ. ನಾನು ಇವತ್ತು ಚಿತ್ರದುರ್ಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ಇಡ್ಲಿ ವಡೆ, ತಟ್ಟೆ ಇಡ್ಲಿ ಸೆಂಟರ್ ಅಂತ ಇದೆ. ಸೊ ಅದ್ಭುತವಾಗಿರೋಂಥ ಇಡ್ಲಿ ವಡೆ ರೈಸ್ ಬಾತ್ ಸಿಗುತ್ತೆ ಬೆಳಿಗ್ಗೆ ಹೊತ್ತು. ಇನ್ನು ಸಂಜೆ ಹೊತ್ತು ಅಂದರೆ ತಟ್ಟೆ ಇಡ್ಲಿ ಸಿಗುತ್ತಂತೆ. ತಟ್ಟೆ ಇಡ್ಲಿ ಹಾಗೂ ಆಂಬೊಡೆ ಮತ್ತು ಉದ್ದಿನ ವಡೆ ಈ ಥರದ್ದೆಲ್ಲ ಸಂಜೆ ಹೊತ್ತು ಸಿಗುತ್ತಂತೆ. ಕಳೆದ 45 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರಂತೆ. ಅವರ ತಂದೆ ಶುರು ಮಾಡಿದ್ದು, ಈಗ ಅವರ ನೆಕ್ಸ್ಟ್ ಜನ್ರೇಷನ್ ಕಂಟಿನ್ಯೂ ಮಾಡಿದ್ದಾರೆ. ಆನೆಬಾಗ್ಲು ಚಿತ್ರದುರ್ಗ, ಆನೆಬಾಗ್ಲು ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಟು ಶುರು ಮಾಡಿದ್ದಾರೆ. ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಅಂತಲೇ ಫೇಮಸ್ಸು. ಇಡ್ಲಿ ಹಾಗೂ ಚಟ್ನಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಸಾಂಬಾರು ಕೊಡ್ತಾರಂತೆ. ಟ್ರೈ ಮಾಡಬೇಕು ಅಂತಲೇ ಬಂದಿದ್ದೀನಿ. ತುಂಬ ಜನ ರೆಫರ್ ಮಾಡಿದ್ದು ಇದೇ ಪ್ಲೇಸು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಇದು ಕೊಯ್ಯೋ ಅಂತೈತೆ ಯಾವುದೋ ಲಾರಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಇಡ್ಲಿ ಕೊಡಿಸ್ತೇನೆ ಚಿತ್ರದುರ್ಗದಲ್ಲಿ. ಆನೆಬಾಗ್ಲು ಪಕ್ಕದಲ್ಲೇ ಇದೆ, ಬನ್ನಿ. ಶುರುವಾಗದೆ 8-8:30 ನಾನು ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ದೀನಿ, ಸ್ವಲ್ಪ ಏನು ಜಾಸ್ತಿನೇ ಬೇಗ ಬಂದ್ಬಿಟ್ಟಿದ್ದೀನಿ. ಇಡ್ಲಿ ಸಾಂಬಾರ್. ಬೆಳಿಗ್ಗೆನೆ ಡ್ಯೂಟಿಗೆ ಹೋಗಿದ್ರ? ಇಲ್ಲ, ಅದು ಫೋನ್ ಮಾಡಿದ್ರು ಹುಷಾರಿಲ್ಲ ಅಂತ. ಹೋಗಿ ಬಾಟ್ಲ್ ಹಾಕ್ಸ್ಕೊಂಡ್ ಬಂದಪ್ಪ. ಮೇಡಮ್ ಅವರಿಗೆ ಇರೋದಲ್ಲ. ಹೌದು. 3 ಇಡ್ಲಿ ಚಟ್ನಿನ ಅದ್ರಾಗೆ ಹಾಕ್ಬೇಕು. ಅದ್ರಾಗೆ ಹಾಕ್ಬೇಕು, ಬಾಳೆ ಎಲ್ಲ ಹಾಕಿ. ಸರ್, ಈ ಹೋಟ್ಲು ಸುಮಾರು 40 ವರ್ಷ ಮೇಲ್ಪಟ್ಟು ಆಗಿದೆ ನಾನು ತಿಳಿದಂಗೆ. ನಾನು ಆ್ಯಕ್ಚುಲಿ ಒಂದು 30 ವರ್ಷದಿಂದನೂ ಬರ್ತೀನಿ. 30 ವರ್ಷದಿಂದ ಬರ್ತೀನಿ? ಹೌದು ಸರ್. ಓಕೆ. ನಾವು ಇಲ್ಲೇ ಹುಟ್ಟು ಬೆಳೆದಿದ್ದಲ್ಲ. ಓಕೆ. ನಿಮ್ಗೆ ಏನು ಏಜು ಸರ್ ಅವಾಗ ನೀವು ಬರ್ತಾ ಇದ್ದೆ? ಅದಕ್ಕೆ ಆವಾಗ ನನಗೆ 30-35, ಈಗ ನನಗೆ 62. ಓಕೆ ಸರ್. ಅವಾಗ ಟೇಸ್ಟ್ ಹೋಲಿಕೆ ಮಾಡಿದ್ರೆ ಅವಾಗ ಇವಾಗ ಸರ್, ಅವತ್ತಿಂದ ಇವತ್ತವರೆಗೂ ಇವರು ಟೇಸ್ಟಲ್ಲಿ ಚೇಂಜಸ್ಸೇ ಇಲ್ಲ. ಆಮೇಲೆ ಭಾಳ ಮುಖ್ಯ ಅಂದರೆ ಕ್ಲೀನ್ನೆಸ್. ಕೆಲವರು ಉದ್ದಿನ ವಡೆಯಲ್ಲಿ ಏನೇನೋ ಮಿಕ್ಸ್ ಮಾಡ್ತಾರೆ, ಇವರು ಪ್ಯೂರ್ ಉದ್ದಿನ ಬೇಳೆಲ್ಲೇ ಮಾಡ್ತಾರೆ. ಇವತ್ತೂ ಏನು ಭಾಳ ರೇಟ್ ಇಲ್ಲ. ಬೇರೆ ಕಡೆ ನಾವು ಹೊಲಿಸಿದ್ರೆ 35 ರೂಪಾಯಿ ಪಲಾವ್ ಇದೆ, ಬೇರೆ ಕಡೆ ಹೊಲಿಸಿದ್ರೆ ಭಾಳ ಇದೆ. ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ವಡೆ ಹೇಳಿದ್ದೀನಿ, ಬರಬೇಕು. ತಟ್ಟೆಗೆ ಹಾಕ್ಕೊಡ್ತಾರಂತೆ. ಚಟ್ನಿ ಬೇಡ ಸರ್, ಪರವಾಗಿಲ್ಲ. ಸೊ ತಟ್ಟೆ ಇಡ್ಲಿ ಸೆಂಟರ್ನಲ್ಲಿ ಚಿಕ್ಕ ಇಡ್ಲಿ, ಬೆಳಗ್ಗೆ ಹೊತ್ತು ಚಿಕ್ಕ ಇಡ್ಲಿ ಸಿಗುತ್ತೆ, ಸಂಜೆ ಹೊತ್ತು ತಟ್ಟೆ ಇಡ್ಲಿ ಸಿಗುತ್ತಂತೆ. ಇಲ್ಲಿ ಉದ್ದಿನ ವಡೆ ಕೂಡ ತೊಗೊಂಡಿದ್ವಿ, ಬಜ್ಜಿನೂ ಸಿಗುತ್ತೆ, ಉದ್ದಿನ ವಡೆನೂ ಸಿಗುತ್ತೆ. ಬಿಸಿ ಬಿಸಿ ವಡೆ. ಔಟಲ್ಲೇ ಇರೋ ಕರುಮ್ ಅನ್ನತ್ತೆ, ಚೆನ್ನಾದ. ಕೊತ್ತಂಬರಿ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಾಡವ್ರೆ, ಸೂಪರ್ ಇದೆ. ಇಡ್ಲಿ ಅಬವು ಅಮ್ಮ ಸಕಾಲಾಗೈತೆ. ಇಡ್ಲಿ ಹಾಗೂ ಚಟ್ನಿ. ಸಕಾಲಾಗಿದೆ. ಹೂವು ಇದ್ದಂಗೆ ಐತೆ ಇಡ್ಲಿ. ಅಂದರೆ ಲೈಕ್ ಅಕ್ಕಿ ರವೆ ಬಳಸಿರ್ತಾರ, ಹಾಗೆ ಹರಡ್ಕೊಂಬಿಡುತ್ತೆ. ಚಟ್ನಿ ಚೆನ್ನಾಗಿದೆ, ಅಂಥ ಖಾರ ಬರೋಲ್ಲ. ಕಾಯಿ ಜಾಸ್ತಿ ಬೆಳೆಸಿ ಚಟ್ನಿ ಮಾಡಿದ್ದಾರೆ, ಸೂಪರ್. ಇಡ್ಲಿ ಚೆನ್ನಾಗಿದೆ. ನಂತರದಲ್ಲಿ ರೈಸ್ ಬಾತ್ ತೊಗೊಂಬಿಡೋಣ, ಸ್ವಲ್ಪ ರೈಸ್ ಬಾತ್.
ಸರ್ ಯಾವಾಗಿಂದ ಬರ್ತಾ ಇದ್ದಾರೆ ಮತ್ತೆ ಟೇಸ್ಟ್ ಹೇಗಿದೆ ಇಲ್ಲಿ? ಸರ್ ಟೇಸ್ಟ್ ಚೆನ್ನಾಗಿದೆ. ನಾವು ಒಂದು 24 ವರ್ಷದಿಂದ ಬರ್ತೀನಿ ಸರ್ ಇಲ್ಲಿ. 24 ವರ್ಷದಿಂದ ಸರ್ ತುಂಬ ಹಳೆ ಹೋಟ್ಲು. 2000 ಇಸ್ವಿಯಿಂದ ತಿಂತಾ ಇದ್ದೀನಿ ನಾನು. 2000 ಇಸ್ವಿಯಿಂದ ಬರ್ತಾ ಇದೆ. ಹಾಂ ಸರ್. ಇಲ್ಲಿ ಇಡ್ಲಿ ವಡೆ ಚೆನ್ನಾಗಿರುತ್ತೆ. ಇಡ್ಲಿ ವಡೆ ಪಲಾವು ಚೆನ್ನಾಗಿರುತ್ತೆ ಸರ್. ಆನೆಬಾಗ್ಲು ಹೋಟ್ಲು ಅಂತ ಇದು. ಓಕೆ ಚೆನ್ನಾಗಿರುತ್ತೆ ಸರ್. ಓಕೆ. ಸೊ ನೀವು ಬರ್ತಿದ್ದಾಗ ಎಷ್ಟಿತ್ತು ಪ್ರೈಸ್ ಅವಾಗ? ಸರ್ ಅವಾಗ 5 ರೂಪಾಯಿಂದ ತಿಂದಿದ್ದೀನಿ ಸರ್ ನಾನು. 5 ರೂಪಾಯಿಂದ ಇವಾಗ 35 ರೂಪಾಯಿ ಇದೆ ಪಲಾವು. ಓಕೆ. ನಾವು ಅದಕ್ಕೆ ಅಲ್ಲಿಂದ ಹುಡುಕಿ ಬಂದು ತಿಂಡಿ ತಿಂದು. ಎಲ್ಲಿಂದ ಬರೋದು ಸರ್? ಸರ್ ನಮ್ಮದು ತಾಳ್ಯ ಸ್ವಂತ ಊರು. ನಾವು ದುರ್ಗದಲ್ಲಿ ಕೆಲಸ ಮಾಡೋದು ಪ್ರೈವೇಟ್ ಬಸ್ಸಲ್ಲಿ. ನಾನು ಯಾವಾಗ ಬಂದ್ರೆ ಇಲ್ಲಿ ತಿಂಡಿ ತಿಂದೆ ಹೋಗೋದು. ಇಲ್ಲಿ ತಿಂಡಿ ತಿಂದೆ ಇಲ್ಲೇ ತಿಂದೆ ಹೋಗೋದು ಸರ್, ಬೇರೆ ಕಡೆ ತಿನ್ನಲ್ಲ. ಬೇರೆ ಕಡೆಗೂ ಇಲ್ಲಿಗೂ ಏನಂತ ವ್ಯತ್ಯಾಸ ಇರುತ್ತೆ ಸರ್? ಸರ್ ಪ್ರೈಸ್ ಕಡಿಮೆ ಇದೆ. 35 ರೂಪಾಯಿ ಕೊಟ್ಟರೆ ಪಲಾವ್ ಕೊಡ್ತಾರೆ ಈಗ. ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಕ್ಲೀನ್ನೆಸ್ ಇದೆ, ರುಚಿ ಚೆನ್ನಾಗಿದೆ. ಎರಡು ರುಚಿ ಕ್ಲೀನ್ನೆಸ್ ಇದೆ. ಓಕೆ. ವೀರಣ್ಣ ಇದ್ದಾಗಲೂ ಬರಲಿಲ್ಲ. ಸೋಮಣ್ಣ ವೀರಣ್ಣ ಬರೋದಲ್ಲ, ವೀರಣ್ಣ ಸೋಮನಾಥ್ರು ಒಂದು ಸರ್. ಹಾಂ, ಮೊಸರು ಬಜ್ಜಿ ಹಾಕ್ಬಿಡಿ ಸರ್. ಓಕೆ. ಸೊ ಬಿಸಿ ಬಿಸಿ ರೈಸ್ ಬಾತು ಹಾಗೂ ಮೆಣಸಿನಕಾಯಿಯ ಬಜ್ಜಿ ಹೊಗೆ ಬರ್ತಾ ಇದೆ ಬಿಸಿಗೆ. ಫಸ್ಟ್ ಬಜ್ಜಿ ಎತ್ತಾಕೊಂಬಿಡೋಣ, ಇಲ್ಲಾಂದರೆ ಗರಿ ಹೋಗ್ಬಿಡುತ್ತೆ. ಕರ್ಮ್ ಅನ್ನಲ್ಲ ಇಲ್ಲಾಂದರೆ. ಹೌದಾ? ಮೆಣಸಿನ್ಕಾಯಿ ಲೈಟ್ ಖಾರ ಜಾಸ್ತಿ ಏನು ಸಿಗೋಲ್ಲ, ಲೈಟಾಗಿ ಸಿಗುತ್ತೆ. ಆ ಕರ್ಮ್ ಅನ್ನತ್ತಲ್ಲ ಅದೇ ಬಹಳ ಇಷ್ಟ. ಅಂದರೆ ಕೋಟಿಂಗು ಹಿಟ್ಟಿಂದು ಅದು ಬಹಳನೇ ಇಷ್ಟ ಆಗುತ್ತೆ. ಸೂಪರ್ ಚೆನ್ನಾಗಿದೆ. ಬಿಸಿ ಬಿಸಿ ರೈಸ್ ಬಾತು ತರಕಾರಿ ಎಲ್ಲ ಹಾಕಿ ಸಕ್ಕತ್ತಾಗಿ ಮಾಡೋರೆ. ಎಷ್ಟೋ ಕಡೆ ಇಷ್ಟು ತರಕಾರಿ ಕಾಣೋದೇ ಇಲ್ಲ. ಹುಳಿಕಾಯಿ, ಕ್ಯಾರೆಟು ಬಳಸಿದ್ದಾರೆ. ಮತ್ತು ಮೊಸರು ಬಜ್ಜಿ ಕೊಟ್ಟಿರ್ತಾರೆ. ಮೊಸರು ಬಜ್ಜಿ ಅಥವಾ ಚಟ್ನಿ ಯಾವ್ದು ಬೇಕೋ ತೊಗೋಬೋದು. ನಾನು ಮೊಸರು ಬಜ್ಜಿ ತೊಗೊಂಡೆ. ಅದ್ರ ಜೊತೆಗೇನು ಹಾಗೆ ಟ್ರೈ ಮಾಡೋಣ. ಮೊಸರು ಬಜ್ಜಿ ತೊಗೊಳ್ಳೋಂಥ ಅವಶ್ಯಕತೆಯೇ ಇರೋಲ್ಲ, ಹಾಗೆ ತಿನ್ನೋಣ. ಅದ ಲೈಟ್ ಮಸಾಲೆ ಕೊಟ್ಟಿದ್ದಾರೆ. ಕ್ಯಾರೆಟ್ ಸಿಕ್ಕಿದಾಗ ಅದರ ಒಂದು ಸಿಹಿ ಸಿಗುತ್ತೆ. ಚೆನ್ನಾಗಿದೆ. ರೈಸ್ ಕ್ವಾಲಿಟಿನೂ ಮಸ್ತಿದೆ, ಸೂಪರ್ ಇದೆ. ರೈಸ್ ಬಾತ್ ಮಾತ್ರ ಬೆಂಕಿ. ಎಲ್ಲರೂ ಇಡ್ಲಿ ವಡೆ ಇಷ್ಟಪಡ್ತಾರಂತೆ. ನನಗಿಲ್ಲಿ ರೈಸ್ ಬಾತೇ ಬಹಳ ಇಷ್ಟ ಆಗೋಯ್ತು. ರೈಸ್ ಬಾತ್ ಸಕ್ಕತ್ತಾಗಿದೆ ಬಾಸ್, ಸೂಪರ್ ಇದೆ. ಈ ಕಡೆ ಬಂದಾಗ ಮಿಸ್ ಇಲ್ಲದೆ ರೈಸ್ ಬಾತ್ ಟ್ರೈ ಮಾಡಿ. ಎಲ್ಲರೂ ಇಡ್ಲಿ ಚಟ್ನಿ ಸಕ್ಕತ್ತಾಗಿದೆ ಅಂತಾರೆ, ಬಟ್ ನನಗೆ ರೈಸ್ ಬಾತೇ ಬಹಳ ಇಷ್ಟ ಆಗಿದ್ದು. ಸೂಪರ್ ಇದೆ ರೈಸ್ ಬಾತ್. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಬಜ್ಜಿ ಇಷ್ಟ ಆಯಿತು, ಬರೀ ಇಷ್ಟ ಆಯಿತು. ಬಜ್ಜಿನೂ ಚೆನ್ನಾಗಿತ್ತು.